ಕೊಲೆ ಆರೋಪಿ ದರ್ಶನ್ಗೆ ಇನ್ನೂ ತೀರದ ಸಂಕಷ್ಟ. ದಾಸನಿಗೆ ಇಂದಾದ್ರೂ ಸಿಗತ್ತಾ ದಿಂಬು ಹಾಸಿಗೆ? ಇನ್ನೂ ಕೂಡ ದಿಂಬು ಹಾಸಿಗೆ ಸಿಕ್ಕಿಲ್ಲ. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಆದೇಶ ಸಿಗೋ ಸಾಧ್ಯತೆ ಇದೆ, ಹಾಗಂತ ನಿರೀಕ್ಷೆ ಇದೆ. ಹೆಚ್ಚುವರಿ ಹಾಸಿಗೆ ದಿಂಬು ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈಗ ಕೋರ್ಟ್ ಅದನ್ನ ಸಾಧ್ಯ ಮಾಡಿಕೊಡೋ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದು ಆದೇಶ ಬಂದ ಮೇಲೆನೆ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಕೋರ್ಟ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ದರ್ಶನ್ ಸೇರಿ ಇತರೆ ಆರೋಪಿಗಳು ಕೂಡ ವಿಸಿ ಮೂಲಕನೇ ಹಾಜರಾಗ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಹಾಜರಾಗ್ತಾರೆ. ಇವತ್ತು ಟ್ರಯಲ್ ಡೇಟ್ ಕೂಡ ನಿಗದಿ ಮಾಡೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಈಗ ಮತ್ತೆ ಢವಢವ ಶುರುವಾಗಿದೆ. ಇವತ್ತು ಆರೋಪಿಗಳ ಆರೋಪವನ್ನ ರುಜುವಾತು ಮಾಡುವ ಪ್ರಕ್ರಿಯೆ ಆರಂಭ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಚಾರ್ಜ್ ಫ್ರೇಮ್ ನಡೆಯುತ್ತೆ. ಇವತ್ತು ಕೋರ್ಟ್ಗೆ ದರ್ಶನ್ ಹಾಜರಾಗಲೇಬೇಕಾಗತ್ತೆ, ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ, ಬಟ್ ಹಾಜರಾಗಲೇಬೇಕಾಗತ್ತೆ. ಪವಿತ್ರ ಗೌಡ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಇನ್ನು ಇತರೆ ಆರೋಪಿಗಳು ಕೂಡ ಹಾಜರಾಗ್ತಾರೆ. 5 ಆರೋಪಿಗಳ ವಿರುದ್ಧ ಆರೋಪದ ವಿಚಾರಣಾ ದಿನಾಂಕ ಇವತ್ತು ನಿಗದಿ ಮಾಡೋ ಸಾಧ್ಯತೆ ಇದೆ. ಏನಾಗುತ್ತೆ ಹಾಗಾದ್ರೆ ಈ ಕೇಸ್ನಲ್ಲಿ ಅನ್ನುವಂಥದ್ದು, ಒಂದ್ ಕಡೆ ಹಾಸಿಗೆ ದಿಂಬು ಹೆಚ್ಚುವರಿಯಾಗಿ ಕೊಡಿ ಅಂತ ಕೋರ್ಟ್ಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಒರಿಜಿನಲ್ ಕೇಸ್ನ ಆ ಒಂದು ಆರೋಪಗಳು ಏನೇನಿದ್ದಾವೆ ಅವುಗಳ ವಿಚಾರಣೆ ಕೂಡ ಆರಂಭ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅದೇನೋ ಹೇಳ್ತಾರಲ್ಲ, ಮಾಡಬಾರದು ಮಾಡಿದ್ರೆ ಆಗಬಾರದಾಗತ್ತೆ ಅಂತ, ಆ ತರ ಆಗೋಗಿದೆ ಇದು. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂತಹ ದರ್ಶನ್ ಜೈಲ್ ಒಳಗೆ ನರಳಾಡ್ತಾ ಇರುವಂತಹ ಪರಿಸ್ಥಿತಿ. ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಟ್ರಯಲ್, ಒರಿಜಿನಲ್ ಕೇಸ್ನ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಒಂದು ಕಾಲದಲ್ಲಿ ದಿಲ್ದಾರಾಗಿ ಲೈಫ್ ಲೀಡ್ ಮಾಡ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಎಣಿಸಿದ್ದಾನೆ. ಹಿಂದೆ ಮುಂದೆ ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ರಾಜನಂತೆ ಬದುಕಿದ್ದ ದರ್ಶನ್ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಚಿಂಗಾರಿ ಸಿನಿಮಾದ ಡೈಲಾಗ್ನಂತೆ ಎಂಚೆಂಚು ನರಕವನ್ನ ಅನುಭವಿಸುತ್ತಿದ್ದಾನೆ. ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿರುವಂತಹ ದರ್ಶನ್ ನ್ಯಾಯಾಧೀಶರ ಮುಂದೆಯೇ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಗೋಗೆರ್ದಿದ್ದ. ಅದಕ್ಕೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಹಾಸಿಗೆ ದಿಂಬು ನೀಡಲು ಸೂಚಿಸಿದ್ರು. ಇಷ್ಟಾದರೂ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ವಂತೆ. ದರ್ಶನ್ಗೆ ಹಾಸಿಗೆ ದಿಂಬು. ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿದ್ರು. ಕೋರ್ಟ್ ಸೂಚನೆ ನಂತರವೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡುತ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ರು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ರು. ಇಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶವನ್ನ ನ್ಯಾಯಾಧೀಶರು ನೀಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕೌಂಟ್ ಡೌನ್. ಇಂದು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್. ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಪ್ರಕ್ರಿಯೆ ಶುರುವಾದರೆ ಶೀಘ್ರದಲ್ಲೇ ಟ್ರಯಲ್ ಆರಂಭವಾಗಲಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಶೀಘ್ರವಾಗಿ ವಿಚಾರಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು, ಸಿಸಿಎಚ್ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಪ್ರತಿ ತಿಂಗಳಿನಂತೆ ಇಂದು ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಜಡ್ಜ್ ಮುಂದೆ ದರ್ಶನ್ ಏಕಾಏಕಿ ವಿಷ ಕೇಳಿ ಅಚ್ಚರಿ ಮೂಡಿಸಿದ್ರು. ಇಂದು ದರ್ಶನ್ ಮತ್ತೇನು ಹೇಳ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ಗೆ ಇನ್ನೂ ತೀರದ ಸಂಕಷ್ಟ. ದಾಸನಿಗೆ ಇಂದಾದ್ರೂ ಸಿಗತ್ತಾ ದಿಂಬು ಹಾಸಿಗೆ? ಇನ್ನೂ ಕೂಡ ದಿಂಬು ಹಾಸಿಗೆ ಸಿಕ್ಕಿಲ್ಲ. ಇವತ್ತು 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಆದೇಶ ಸಿಗೋ ಸಾಧ್ಯತೆ ಇದೆ, ಹಾಗಂತ ನಿರೀಕ್ಷೆ ಇದೆ. ಹೆಚ್ಚುವರಿ ಹಾಸಿಗೆ ದಿಂಬು ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಈಗ ಕೋರ್ಟ್ ಅದನ್ನ ಸಾಧ್ಯ ಮಾಡಿಕೊಡೋ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದು ಆದೇಶ ಬಂದ ಮೇಲೆನೆ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಕೋರ್ಟ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ದರ್ಶನ್ ಸೇರಿ ಇತರೆ ಆರೋಪಿಗಳು ಕೂಡ ವಿಸಿ ಮೂಲಕನೇ ಹಾಜರಾಗ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಹಾಜರಾಗ್ತಾರೆ. ಇವತ್ತು ಟ್ರಯಲ್ ಡೇಟ್ ಕೂಡ ನಿಗದಿ ಮಾಡೋ ಸಾಧ್ಯತೆ ಇದೆ.
ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಈಗ ಮತ್ತೆ ಢವಢವ ಶುರುವಾಗಿದೆ. ಇವತ್ತು ಆರೋಪಿಗಳ ಆರೋಪವನ್ನ ರುಜುವಾತು ಮಾಡುವ ಪ್ರಕ್ರಿಯೆ ಆರಂಭ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಚಾರ್ಜ್ ಫ್ರೇಮ್ ನಡೆಯುತ್ತೆ. ಇವತ್ತು ಕೋರ್ಟ್ಗೆ ದರ್ಶನ್ ಹಾಜರಾಗಲೇಬೇಕಾಗತ್ತೆ. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ, ಬಟ್ ಹಾಜರಾಗಲೇಬೇಕಾಗತ್ತೆ. ಪವಿತ್ರ ಗೌಡ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಇನ್ನು ಇತರೆ ಆರೋಪಿಗಳು ಕೂಡ ಹಾಜರಾಗ್ತಾರೆ. 5 ಆರೋಪಿಗಳ ವಿರುದ್ಧ ಆರೋಪದ ವಿಚಾರಣಾ ದಿನಾಂಕ ಇವತ್ತು ನಿಗದಿ ಮಾಡೋ ಸಾಧ್ಯತೆ ಇದೆ. ಏನಾಗುತ್ತೆ ಹಾಗಾದ್ರೆ ಈ ಕೇಸ್ನಲ್ಲಿ ಅನ್ನುವಂಥದ್ದು, ಒಂದ್ ಕಡೆ ಹಾಸಿಗೆ ದಿಂಬು ಹೆಚ್ಚುವರಿಯಾಗಿ ಕೊಡಿ ಅಂತ ಕೋರ್ಟ್ಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಒರಿಜಿನಲ್ ಕೇಸ್ನ ಆ ಒಂದು ಆರೋಪಗಳು ಏನೇನಿದ್ದಾವೆ ಅವುಗಳ ವಿಚಾರಣೆ ಕೂಡ ಆರಂಭ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಪರಪ್ಪನಾಗ್ರಹಾರ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅದೇನೋ ಹೇಳ್ತಾರಲ್ಲ, ಮಾಡಬಾರದು ಮಾಡಿದ್ರೆ ಆಗಬಾರದಾಗತ್ತೆ ಅಂತ, ಆ ತರ ಆಗೋಗಿದೆ ಇದು. ಹೊರಗಡೆ ಸುಖದ ಸುಪ್ಪತ್ತಿಗೆಯಲ್ಲಿದ್ದಂತಹ ದರ್ಶನ್ ಜೈಲ್ ಒಳಗೆ ನರಳಾಡ್ತಾ ಇರುವಂತಹ ಪರಿಸ್ಥಿತಿ. ಈ ನಡುವೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಟ್ರಯಲ್, ಒರಿಜಿನಲ್ ಕೇಸ್ನ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಒಂದು ಕಾಲದಲ್ಲಿ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡುತ್ತಿದ್ದ ಬಾಕ್ಸ್ ಆಫೀಸ್ ಸುಲ್ತಾನ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಕಂಬಿ ಎಣಿಸಿದ್ದಾನೆ. ಹಿಂದೆ ಮುಂದೆ ಹುಡುಗರ ಗ್ಯಾಂಗ್ ಕಟ್ಟಿಕೊಂಡು ರಾಜನಂತೆ ಬದುಕಿದ್ದ ದರ್ಶನ್ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಎಷ್ಟು ಮಟ್ಟಿಗೆ ಅಂದ್ರೆ ಚಿಂಗಾರಿ ಸಿನಿಮಾದ ಡೈಲಾಗ್ನಂತೆ ಎಂಚೆಂಚು ನರಕವನ್ನ ಅನುಭವಿಸುತ್ತಿದ್ದಾನೆ. ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿರುವಂತಹ ದರ್ಶನ್ ನ್ಯಾಯಾಧೀಶರ ಮುಂದೆಯೇ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ಗೋಗೆರೆದಿದ್ದ. ಅದಕ್ಕೆ ನ್ಯಾಯಾಧೀಶರು ಕೂಡ ಜೈಲಾಧಿಕಾರಿಗಳಿಗೆ ಹಾಸಿಗೆ ದಿಂಬು ನೀಡಲು ಸೂಚಿಸಿದ್ರು. ಇಷ್ಟಾದರೂ ದರ್ಶನ್ಗೆ ಹಾಸಿಗೆ ದಿಂಬು ನೀಡಿಲ್ವಂತೆ. ದರ್ಶನ್ಗೆ ಹಾಸಿಗೆ ದಿಂಬು. ದರ್ಶನ್ ಪರ ವಕೀಲರು ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪ ಮಾಡಿದ್ರು. ಕೋರ್ಟ್ ಸೂಚನೆ ನಂತರವೂ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ನೀಡುತ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಹೊತ್ತಿದ್ರು. ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಧೀಶರು ಆದೇಶ ಕಾಯ್ದಿರಿಸಿದ್ರು. ಇಂದು ದರ್ಶನ್ ಪರ ವಕೀಲರು ಸಲ್ಲಿಸಿದ ಅರ್ಜಿ ಆದೇಶವನ್ನ ನ್ಯಾಯಾಧೀಶರು ನೀಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕೌಂಟ್ ಡೌನ್. ಇಂದು ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿ ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಟ್ರಯಲ್ ಆರಂಭಕ್ಕೆ ಕೌಂಟ್ ಡೌನ್. ಇಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಒಂದು ವೇಳೆ ಈ ಪ್ರಕ್ರಿಯೆ ಶುರುವಾದರೆ ಶೀಘ್ರದಲ್ಲೇ ಟ್ರಯಲ್ ಆರಂಭವಾಗಲಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ಶೀಘ್ರವಾಗಿ ವಿಚಾರಣೆ ಮುಗಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು, ಸಿಸಿಎಚ್ ನ್ಯಾಯಾಲಯ ವಿಚಾರಣೆ ನಡೆಸಲಿದೆ. ಪ್ರತಿ ತಿಂಗಳಿನಂತೆ ಇಂದು ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಹಾಜರಾಗಲಿದ್ದಾರೆ. ಕಳೆದ ಬಾರಿ ಜಡ್ಜ್ ಮುಂದೆ ದರ್ಶನ್ ಏಕಾಏಕಿ ವಿಷಯ ಕೇಳಿ ಅಚ್ಚರಿ ಮೂಡಿಸಿದ್ರು. ಇಂದು ದರ್ಶನ್ ಮತ್ತೇನ್ ಹೇಳ್ತಾರೋ ಅನ್ನೋ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.